ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತುವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ವೀಕ್ಷಕರೇ, ಇವತ್ತಿನ ವಿಷಯ ಏನೆಂದರೆ ಕೇತು ಗ್ರಹ. ಕೇತು ಗ್ರಹ ನಮ್ಮ ಜಾತಕದಲ್ಲಿ 6ನೇ ಮನೆ, 8ನೇ ಮನೆ, 12ನೇ ಮನೆ, 4ನೇ ಮನೆ ಮತ್ತು 10ನೇ ಮನೆ, ಈ ಮನೆಗಳಲ್ಲಿ ಕುಳಿತಾಗ ಆರೋಗ್ಯದ ವಿಚಾರದಲ್ಲಿ ದುರ್ಬಲನಾಗಿದ್ದಾನೆ ಎಂದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಗಣಿಸಲಾಗುತ್ತದೆ. ಅದರ ವಿಚಾರವಾಗಿ ನಾವು ನೋಡುವುದಾದರೆ ನೋಡಿ, ಕೇತು ಗ್ರಹದ ದಶಾಭುಕ್ತಿ ಸಂದರ್ಭದಲ್ಲಿ ಕೇತು ಗ್ರಹ ಈ ಮನೆಗಳಲ್ಲಿ ಕುಳಿತಿದ್ದಾಗ ನಮಗೆ ಯಾವ ಆರೋಗ್ಯ ಸಮಸ್ಯೆಯನ್ನು ಕೊಡುತ್ತದೆ ಅಂತ ನಾವು ನೋಡೋಣ ವೀಕ್ಷಕರೇ. ಇವಾಗ ಮೊದಲನೆಯದಾಗಿ ಮಲಬದ್ಧತೆ, ಕಾನ್ಸ್ಟಿಪೇಷನ್, ಈ ಕಾಯಿಲೆಯನ್ನು ತಂದುಕೊಡುತ್ತೆ ಕೇತು ಗ್ರಹ. ಅದು ಮುಖ್ಯವಾಗಿ ಈ ಮಲಬದ್ಧತೆ ಲೈಫ್ ಸ್ಟೈಲ್ ಡಿಸೀಸ್, ಅಂದರೆ ಸಾಮಾನ್ಯವಾಗಿ ಕೇತು 4ರಲ್ಲಿ ಅಥವಾ 10ರಲ್ಲಿದ್ದಾಗ ಬಹುತೇಕ ಪ್ರಮುಖವಾಗಿ ಈ ಒಂದು ಮಲಬದ್ಧತೆ ಬರುತ್ತೆ. ಲೈಫ್ ಸ್ಟೈಲ್ ಡಿಸೀಸು, ಹೆಚ್ಚು ನಾರಿನ ಪದಾರ್ಥವನ್ನು ಸೇವನೆ ಮಾಡಲ್ಲ, ದೇಹವನ್ನು ಹೆಚ್ಚು ಆ್ಯಕ್ಟಿವ್ ಆಗಿ ಇಡಲ್ಲ, ಅದರಿಂದ ಮಲಬದ್ಧತೆ ಸಮಸ್ಯೆ ಉಂಟಾಗುತ್ತದೆ. ಎರಡನೆಯದಾಗಿ ಪೈಲ್ಸ್ ಮತ್ತು ಪಿಸ್ತುಲ, ಮೂಲವ್ಯಾಧಿ ಅಂತ ಕರೀತಾರೆ ಕನ್ನಡದಲ್ಲಿ. ಅದೇನು ಅಂತ ನಿಮಗೆ ಗೊತ್ತಿದೆ. ಈ ಒಂದು ಸಮಸ್ಯೆ ಕೇತು ಗ್ರಹ ಕೊಡುತ್ತೆ ವೀಕ್ಷಕರೇ. ಮೂರನೆಯದಾಗಿ ಕರುಳು ಸಮಸ್ಯೆ. ನೋಡಿ, ನಾವು ತಿಂದಂಥ ಆಹಾರ ನಮ್ಮ ಅನ್ನನಾಳದ ಮುಖಾಂತರ ಜಠರವನ್ನು ಸೇರುತ್ತದೆ. ಜಠರದಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ. ಜೀರ್ಣಕ್ರಿಯೆ ನಡೆದು ಅದು ಸಣ್ಣ ಕರುಳಿನ ಮುಖಾಂತರ ಹೋಗಿ ಆಮೇಲೆ ದೊಡ್ಡ ಕರುಳಿಗೆ ಹೋಗುತ್ತೆ. ಸೊ ಈ ಜಠರದಿಂದ ನೆಕ್ಸ್ಟ್ ಹೋಗೋದೇ ಸಣ್ಣ ಕರುಳಿಗೆ. ಆ ಸಣ್ಣ ಕರುಳಿನಲ್ಲಿ ಏನಾಗುತ್ತೆ ಅಂದರೆ ಆ ಆಹಾರದಲ್ಲಿ ಇರುವಂತಹ ಪೌಷ್ಟಿಕಾಂಶತೆಗಳನ್ನು ಸಣ್ಣ ಕರುಳು ಹೀರಿಕೊಳ್ಳುತ್ತದೆ. ಹೀರಿಕೊಂಡು ಬೇಡದೇ ಇರೋದನ್ನು ದೊಡ್ಡ ಕರುಳಿಗೆ ಕಳಿಸುತ್ತದೆ. ಓಕೆನಾ? ಅದು ಕೊನೆಗೆ ಗುದದ್ವಾರದ ಮುಖಾಂತರ ಮಲವಾಗಿ ಹೊರಗಡೆ ಬರುತ್ತದೆ. ಇಲ್ಲಿ ಏನಾಗುತ್ತೆ ಅಂದರೆ ಕೇತು ಈ ಥರ ನೆಗೆಟಿವ್ ಹೌಸ್ ಇದ್ದಾಗ ಆರೋಗ್ಯದಲ್ಲಿ ಕರುಳುಗಳು ಪೌಷ್ಟಿಕಾಂಶತೆಗಳನ್ನು ಹೀರಿಕೊಳ್ಳುವುದಿಲ್ಲ. ಓಕೆನಾ ವೀಕ್ಷಕರೇ? ಇದು ಮೂರನೆಯದು. ನಾಲ್ಕನೆಯದು ಅಂಗಚೇತನ. ಹಂಗಂದರೆ ನೋಡಿ, ಕೆಲವೊಬ್ಬರು ಯಾವುದೋ ಒಂದು ಮಿಷಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಕಿರುಬೆರಳು ಇಲ್ಲಿ ಕಟ್ಟಾಗ್ಬಿಡುತ್ತೆ, ಅಥವಾ ಯಾವುದೋ ಒಂದು ಬೆರಳು ಅಥವಾ ಈ ಒಂದು 3 ಬೆರಳು ಕಟ್ಟಾಗ್ಬಿಡುತ್ತೆ, ಅಥವಾ ಕಾಲಿನಲ್ಲಿ ಪಾದದಲ್ಲಿ ಹೆಬ್ಬೆರಳು ಕಟ್ಟಾಗ್ಬಿಡುತ್ತೆ. ಈ ಥರ ಯಾವುದಾದ್ರೂ ಒಂದು ಬೆರಳು ಕಟ್ಟಾಗ್ಬಿಡುತ್ತೆ, ಅಥವಾ ಒಂದು ಕೈ ಕೂಡ ಕಟ್ಟಾಗಬಹುದು. ಇದನ್ನು ಕೊಡುತ್ತೆ ಕೇತು ಗ್ರಹ. ನೆಕ್ಸ್ಟು ಸಾಂಕ್ರಾಮಿಕ ರೋಗ. ಹಂಗಂದರೆ ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಬರ್ತಿತ್ತು, ಏನೋ ಪ್ಲೇಗು, ಕಾಲಾರ, ಸಿಡುಬು, ಆಯಿತಾ, ಈ ರೋಗಗಳು ಬಂದು ಈ ರೋಗಕ್ಕೆ ಜನಗಳು ತುತ್ತಾಗಿ ಸಾವನ್ನು ಅಪ್ಪುತ್ತಿದ್ರು. ಹಂಗಂದರೆ ಸಾಂಕ್ರಾಮಿಕ ರೋಗ ಅಂದರೆ ಸಾಮೂಹಿಕವಾಗಿ ಎಲ್ಲರಿಗೂ ಬರುವಂತಹ ರೋಗ. ಓಕೆನಾ? ಈಗ ನಿಮಗೆ ಕಿಡ್ನಿ ಫೇಲ್ಯೂರು, ಇನ್ನೊಬ್ರಿಗೂ ಕಿಡ್ನಿ ಫೇಲ್ಯೂರ್ ಆಗಬೇಕು ಅಂತೇನಿಲ್ಲ. ನಿಮಗೆ ಹಾರ್ಟ್ ಪ್ರಾಬ್ಲಮ್, ಇನ್ನೊಬ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಬೇಕು ಅಂತ ಏನು ರೂಲ್ಸ್ ಇಲ್ಲ. ಆದರೆ ಈ ಸಾಂಕ್ರಾಮಿಕ ರೋಗ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುತ್ತೆ. ಇದೇ ಇದರ ಸ್ಪೆಷಾಲಿಟಿ. ಈಗಿನ ಕಾಲದಲ್ಲಿ ಪ್ಲೇಗು, ಕಾಲರ, ಸಿಡುಬು ಬರ್ತಾ ಇಲ್ಲ. ಆದರೆ ಹೊಸ ಅದೇ ಸ್ವಲ್ಪ ಚೇಂಜ್ ಆಗಿ ರೂಪಾಂತರಿಯಾಗಿ ಕೊರೋನಾ ವೈರಸ್ ಅಂತ ಈಗ ನಾವು ಮೊನ್ನೆ ನೋಡಿದ್ದೀವಿ. ಸಾಕಷ್ಟು ಜನ ಇದರಿಂದ ಸಾವನ್ನು ಅಪ್ಪಿದ್ದಾರೆ. ಈ ಒಂದು ಕಾಯಿಲೆಯನ್ನು ಕೊಡುವಂಥದ್ದು ಕೇತು ಗ್ರಹವಾಗಿರುತ್ತದೆ ವೀಕ್ಷಕರೇ. ವಾಯುಗಾಮಿ ರೋಗ. ಹಂಗಂದರೆ ಆಯುರ್ವೇದದಲ್ಲಿ ನಿಮಗೆಲ್ಲ ತಿಳಿದಿರೋ ಹಾಗೆ ವಾತ, ಪಿತ್ತ, ಕಫ ತ್ರಿದೋಷಗಳು ಅಂತ ಕರಿತೀವಿ. ಅದರಲ್ಲಿ ವಾತ ರೋಗ, ವಾತದಿಂದ ಬರುವಂತಹ ರೋಗವನ್ನು ಕೇತು ಗ್ರಹ ಕೊಡುತ್ತದೆ ವೀಕ್ಷಕರೇ. ನೆಕ್ಸ್ಟು ಅಲರ್ಜಿಗಳು ಮತ್ತು ಸೋಂಕುಗಳು. ಇನ್ಸ್ಪೆಕ್ಷನ್ನು, ಅಲರ್ಜಿ. ಫಾರ್ ಎಕ್ಸಾಂಪಲ್, ಕೆಲವೊಬ್ಬರಿಗೆ ಹೊರಗಡೆ ನೀರು ಚೇಂಜ್ ಆಗೋಯ್ತು ಅಥವಾ ವಾತಾವರಣ ಚೇಂಜ್ ಆಗೋಯ್ತು, ಅವ್ರಿಗೆ ಅಲರ್ಜಿ ಆಗುತ್ತೆ, ಇನ್ಸ್ಪೆಕ್ಷನ್ ಆಗುತ್ತೆ. ಇದನ್ನು ಕೇತು ಗ್ರಹ ಕೊಡುತ್ತೆ ವೀಕ್ಷಕರೇ. ಶಾಖ ಸಂಬಂಧಿತ ಸಮಸ್ಯೆ. ಅವರಿಗೆ ದೇಹದಲ್ಲಿ ಓವರ್ ಹೀಟ್ ಆಗ್ತಾ ಇರುತ್ತೆ, ಕಾಲಿನ ಹಿಂಬಳಿ ಪದೇ ಹೊಡೆಯುತ್ತಾ ಇರುತ್ತೆ, ಹೊಡೆದು ಸ್ವಲ್ಪ ಸೀಲ್ ಥರ ಬಿಟ್ಬಿಟ್ಟಿರುತ್ತೆ, ಸೀಳು ಹೊಡೆದ್ಬಿಟ್ಟಿರ್ತದೆ, ಅವರು ಪಾದ ಇಡೋಕ್ಕಾಗಲ್ಲ, ತುಂಬ ನೋವು ಕೊಡುತ್ತೆ.
ಅಥವಾ ಶಾಖ, ದೇಹ ಏನೇ ಇದು ಮಾಡಿದ್ರೂ ಸಿಕ್ಕಾಪಟ್ಟೆ ಓವರ್ ಟೆಂಪ್ರೇಚರ್ ಆಗ್ತಾ ಇರುತ್ತೆ. ಇದನ್ನು ಕೇತುಗ್ರಹ ಕೊಡುತ್ತೆ ವೀಕ್ಷಕರೇ. ನೆಕ್ಸ್ಟು ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ. ನೋಡಿ, ನಾನು ಆಗಲೇ ಹೇಳಿದ್ದೀನಿ, ಸಾಂಕ್ರಾಮಿಕ ರೋಗ, ಕೊರೋನಾ ವೈರಸ್ಸು ಇದನ್ನೆಲ್ಲ ಹೇಳಿದ್ನಲ್ಲ, ಆ ರೀತಿಯಾದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಒಬ್ಬ ವ್ಯಕ್ತಿಗೆ ರೋಗ ನಿರೋಧಕ ಶಕ್ತಿ ದುರ್ಬಲವಾಗುತ್ತೆ. ಆಗೇನಾಗುತ್ತೆ, ನಮ್ಮ ದೇಹದ ಸೆಲ್ಸ್ಗಳು, ಜೀವಕೋಶಗಳು ಅನಾರೋಗ್ಯದ ವಿರುದ್ಧ ಹೋರಾಡೋ ಶಕ್ತಿಯನ್ನು ಕಳ್ಕೊಂಬಿಡುತ್ತೆ. ಈ ಒಂದು ಕಾಯಿಲೆಗೆ ಕೇತು ಕೊಡುತ್ತೆ ವೀಕ್ಷಕರೇ. ಕೇತು ಮೋಕ್ಷಕಾರಕ, ಆಧ್ಯಾತ್ಮಕಾರಕ ಗ್ರಹ ಒಪ್ಕೊಳ್ಳೋಣ, ಬಟ್ ನಾವು ಆರೋಗ್ಯದಲ್ಲಿ ಅಂತ ನಾವು ನೋಡಿದಾಗ ಇದನ್ನೇ ಅದು ಮಾಡೋದು. ನೆಕ್ಸ್ಟು ಕೇತು ಗ್ರಹದ ದುರ್ಬಲತೆಯಿಂದ ಈ ಕಾಯಿಲೆಗಳು ಉಂಟಾಗುತ್ತದೆ. ಓಕೆನಾ ವೀಕ್ಷಕರೇ? ಈ ಗ್ರಹದ ದಶಾಭುಕ್ತಿ ಸಮಯದಲ್ಲಿ ಮಾತ್ರ, ಕೇತು ದಶಾಭುಕ್ತಿ ರನ್ ಆಗಬೇಕಾದ್ರೆ ಮಾತ್ರ ಈ ಕಾಯಿಲೆಯನ್ನು ಉಂಟು ಮಾಡುತ್ತೆ ವೀಕ್ಷಕರೇ. ಇದಿಷ್ಟು ಕೇತು ಗ್ರಹದ್ದು ಕೊಡುವ ರೋಗಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ವೀಕ್ಷಕರೇ. ಇಲ್ಲಿಗೆ ನಮ್ಮ 9 ಗ್ರಹಗಳ ಕೊಡುವ ರೋಗಗಳ ಎಪಿಸೋಡ್ ಮುಕ್ತಾಯವಾಯಿತು. ಮುಂದಿನ ಭಾಗದಲ್ಲಿ ಹೊಸ ವಿಚಾರಗಳು, ಹೊಸ ಆಸಕ್ತಿದಾಯಕ ವಿಚಾರಗಳು, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಗೆ ಈ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ. ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಓಂ ನಮಃ ಶಿವಾಯ.